ನಮಸ್ಕಾರ. ನ್ಯಾಷನಲ್ ಟಿವಿ ಪ್ರೆಸೆಂಟ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ವೀಕ್ಷಕರೇ, ಇವತ್ತು ಕಿಚ್ಚಿನ ಕಟ್ಕಟೆ. ಒಂದು ವಾರದಿಂದ ಸ್ಪರ್ಧಿಗಳು ಹೇಗಿದ್ದಾರೆ, ಏನೆಲ್ಲ ಮಾಡಿದ್ದಾರೆ, ಟಾಸ್ಕ್ ಅಂತ ಬಂದಾಗ ಅವರ ನಿಜ ರೂಪ ಏನಾಗಿತ್ತು, ಟಾಸ್ಕ್ ಅನ್ನ ಚೆನ್ನಾಗಿ ಆಡಿದ್ರ, ಒಂದು ವಾರದಲ್ಲಿ ಏನೇನೆಲ್ಲ ಹೈಲೈಟ್ ಆಗಿರುವಂತಹ ಅಂಶ ಇದೆ. ಸುದೀಪ್ ಸರ್ ಯಾರಿಗೆಲ್ಲ ಕ್ಲಾಸ್ ತಗೋಬಹುದು, ಅಷ್ಟಕ್ಕೂ ಕ್ಲಾಸ್ ಅವಶ್ಯಕತೆ ಇದೆಯಾ ಬಿಗ್ ಬಾಸ್ ಮಂದಿಗೆ? ಸೊ ಎಲ್ಲದನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೆನ್ನೆ ಎಪಿಸೋಡ್ ನಲ್ಲಿ ಏನಾಯ್ತು ರ್ಯಾಂಡಮ್ ಆಗಿ ನೋಡ್ತಾ ಹೋಗೋಣ. ನೆನ್ನೆ ಎಪಿಸೋಡ್ ನಲ್ಲಿ ಕಳಪೆ ಉತ್ತಮ ಅಂತ ಬಂದಾಗ ಉತ್ತಮನೂ ಹೆಚ್ಚಾಗಿ ಮಾಡೋರಿಗೆ ಬಂತು, ಕಳಪೆನೂ ಕೂಡ ಹೆಚ್ಚಾಗಿ ಮಾಡೋರಿಗೆ ಬರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಇಲ್ಲಿ ಜಾನ್ವಿ ಅವರು ಹಾಗೆ ಅಶ್ವಿನಿ ಅವರು ಕುತ್ಕೊಂಡು ಡಿಸ್ಕಸ್ ಮಾಡಿರ್ತಾರೆ ರಕ್ಷಿತಾಗೆ ಕಳಪೆ ಕೊಡೋಣ ಅಂತ. ಸೊ ಈ ವಿಷಯ ಇವತ್ತು ಚರ್ಚೆ ಆಗುತ್ತಾ ಅನ್ನೋದನ್ನ ನೋಡ್ಬೇಕು. ಸೊ ಅವರಿಬ್ರು ರಕ್ಷಿತಾಗೆ ಕಳಪೆ ಕೊಟ್ಟಿಲ್ಲ ಅಂತಂದ್ರು, ಎಲ್ರು ಕೂಡ ಮಾಳುವವ್ರಿಗೆ ಕಳಪೆ ಕೊಡ್ತಾರೆ. ಸೊ ನಾಮಿನೇಷನ್ ಅಂತ ಬಂದಾಗ ಮಾಳುವವರು ಒಂದಷ್ಟು ಸುದ್ದಿ ಅವ್ರನ್ನ ಆಗಿರಬಹುದು, ಜಾನ್ವಿ ಅವ್ರನ್ನ ಆಗಿರಬಹುದು, ರಕ್ಷಿತನಾಗಿರಬಹುದು, ಹಾಗೆ ರಾಶಿಕಾ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಈ ಜಾನ್ವಿ ಅವರಾಗಿರ್ಬಹುದು, ಅಶ್ವಿನಿ ಅವರಾಗಿರ್ಬಹುದು, ರಾಶಿಕಾ ಆಗಿರಬಹುದು, ಇದನ್ನ ಒಪ್ಕೊಳ್ಳಲ್ಲ. ಸೊ ಮಾಳು ಅವರ ಸೆಲೆಕ್ಷನ್ ಕರೆಕ್ಟ್ ಇದೆ, ಬಟ್ ಕೊಟ್ಟಿರುವಂತಹ ರೀಸನ್ ಪ್ರಾಪರ್ ಆಗಿಲ್ಲ ಅನ್ನೋದು ಅವರ ಅಭಿಪ್ರಾಯ ಆಗಿರುತ್ತೆ. ಸೊ ಇದನ್ನ ಹೋಲಿಸ್ಕೊಂಡ್ರೆ ಸುದೀಪ್ ಸರ್ ಕೂಡ ಮಾಳುವವರಿಗೂ ಕೂಡ ಕ್ಲಾಸ್ ಅನ್ನ ಏನಾದ್ರು ತಗೊಬಹುದು ಅನ್ನೋದು. ಯಾಕಂದ್ರೆ ಒಂದು ವೀಕ್ ಇಂದ ಬಿಗ್ ಬಾಸ್ ಮನೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿತ್ತು, ಅದು ಬಹುಶಃ ಇವರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಆಲ್ಮೋಸ್ಟ್ ರಕ್ಷಿತಾ ಆಗಿರ್ಬಹುದು, ರಘು ಅವರಾಗಿರ್ಬಹುದು, ಅಥವಾ ಗಿಲ್ಲಿ ಅವರಾಗಿರ್ಬಹುದು, ಸೊ ಇವರಿಗೆಲ್ರಿಗೂ ಕೂಡ ಒಂದು ಮಾಳುವವರ ಕ್ಯಾಪ್ಟನ್ಸಿ ಇಷ್ಟ ಆಗಿರುತ್ತೆ. ಬಟ್ ಇನ್ನೊಂದಷ್ಟು ಜನರಿಗೆ ಇಷ್ಟ ಆಗಿರೋದಿಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾರೆ. ಕೆಲಸ ಅಂತ ಬಂದಾಗ ಅವರು ಕೆಲಸನ ಅಲ್ಲೇ ನಿಲ್ಸ್ಕೊಂಡು ಮಾಡ್ತಾ ಇದ್ರು. ಸೊ ಹೀಗೆಲ್ಲ ಇರ್ಬೇಕಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮಾಳುವವರ ಕ್ಯಾಪ್ಟನ್ಸಿಯಲ್ಲಿ ಸಾಕಷ್ಟು ಬದಲಾವಣೆ ಆಯ್ತು. ಸೊ ಅದು ಜಾನ್ವಿ ಅವರಿಗೆ ಇಷ್ಟ ಆಗಿಲ್ಲ. ಸೊ ಜಾನ್ವಿ ಅವರು ಹೇಳ್ತಾರೆ, ನಾನು ಚೆನ್ನಾಗಿದ್ದೀನಿ, ಕ್ಯಾಮ್ರಾ ಮುಂದೆ ಮಾತ್ರ ಕೆಲಸ ಮಾಡ್ತೀನಿ, ಚಿನಿಮಣಿ ಅಂತೇಳಿ ಓಡಾಡ್ತೀನಿ, ಲೈಕ್ ಈ ರೀತಿ ಒಂದಷ್ಟು ಹೇಳ್ತಾರೆ. ಸೊ ಅವರ ಭಾಷೆ ಸ್ವಲ್ಪ ಹಾರ್ಶ್ ಅನ್ಸುತ್ತೆ, ಬಟ್ ಚಂದ ಮಾಡ್ಕೊಂಡು ಮಾತಾಡಕ್ಕೆ ಮಾಳುವವರಿಗೆ ಬಹುಶಃ ಬರಲ್ಲ. ಅವ್ರು ಸ್ಟಾರ್ಟಿಂಗ್ ಇಂದ ಕೂಡ ಹಾಗೆ ಇರೋದು. ಸೊ ಇವರೆಲ್ಲ ಚಂದ ಮಾಡ್ಕೊಂಡು ಮಾತಾಡ್ತಾರೆ, ಅವ್ರಿಗೆ ಚಂದ ಮಾಡ್ಕೊಂಡು ಮಾತಾಡೋಕೆ ಬರ್ದಲೇ ಇರೋದ್ರಿಂದ ಅವ್ರ ಭಾಷೆ ಹಾರ್ಶ್ ಅನ್ಸುತ್ತೆ. ಸೊ ಅವರಿಗೆ ಇದು ಇಷ್ಟ ಆಗಿಲ್ಲ ಜಾನ್ವಿ ಅವರಿಗೆ. ಸೊ ಅದು ಕೂಡ ಅವರು ರೀಸನ್ ಅನ್ನ ಕೊಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ವ್ಯೂವರ್ಸ್ ಆಗಿ ನಮ್ಗೆ ಮಾಳುವವರ ಕ್ಯಾಪ್ಟನ್ಸಿ ಇಷ್ಟ ಆಯ್ತು, ಅವ್ರು ತಗೊಂಡಿದ್ದಂತಹ ರೀಸನ್ ಇಷ್ಟ ಆಯ್ತು. ಅವರು ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ ನಾಮಿನೇಷನ್ಗೆ, ಕರೆಕ್ಟ್ ಆಗಿರುವಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಕಾಕೋಟ್ ಸುದ್ದಿ ಅವರಾಗಿರ್ಬಹುದು, ಒಂದಿಷ್ಟು ರೀಸನ್ ಕೊಡ್ತಾರೆ. ಕಾಂಟ್ರಾಕ್ಟರ್ ಅಂತ ಅನಿಸ್ತು ಅಂತ, ಕಾಂಟ್ರಾಕ್ಟರ್ ಅಂತ ಯಾರಿಗೂ ಕೂಡ ಅನ್ಸಿಲ್ಲ, ಬಹುಶಃ ಅವ್ರಿಗೆ ಅನ್ಸಿರ್ಬೇಕಷ್ಟೇ. ಅವ್ರು ಯಾವಾಗ್ಲೂ ಕೂಡ ಪ್ರಾಸದಿಂದ ಮಾತಾಡ್ತಾರಲ್ಲ, ಸೊ ಅದೇ ರೀತಿ ಒಂದು ಪಂಚನ ಅಲ್ಲಿ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟರ್ ಅಂತ ಯಾರಿಗೂ ಕೂಡ ಅನ್ಸಿಲ್ಲ. ಮಾಳುವವರು ಕರೆಕ್ಟ್ ಆಗಿ ಅವ್ರ ಕ್ಯಾಪ್ಟನ್ಸಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಟಾಸ್ಕ್ ಅಂತ ಬಂದಾಗ್ಲೂ ಟಾಸ್ಕ್ ಕೂಡ ಚೆನ್ನಾಗಿ ಆಡ್ತಾರೆ. ಅದೇ ಟಾಸ್ಕ್ ನ ಆಡಿ ಈ ವ್ಯಕ್ತಿನ ಫೈನಲಿಸ್ಟ್ ಗೆ ಕಳ್ಸಿರ್ತಾರೆ. ಸೊ ಈ ವ್ಯಕ್ತಿ ಮಾಳುವವರಿಗೆ ಕಾಂಟ್ರಾಕ್ಟರ್ ಅಂದಿದ್ದು ಎಲ್ಲೋ ಒಂದ್ ಕಡೆ ಇದು ಸ್ವಲ್ಪ ನಾಲ್ಗೆನ ಉದ್ದ ಮಾಡ್ಕೊಂಡು ಮಾತಾಡಿದ್ರು ಅನ್ನೋ ರೀತಿ ಭಾಸ ಆಗುತ್ತೆ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಒಂದಷ್ಟು ಚರ್ಚೆ ಕೂಡ ಆಗಬಹುದು, ಇದೇ ಮಾಳುವವರ ಕ್ಯಾಪ್ಟನ್ಸ್ಗೆ ಸಂಬಂಧಪಟ್ಟಂತೆ ಅಂತ ನೋಡಬಹುದು. ಅದಾದ ನಂತರದಲ್ಲೂ ಕೂಡ ಅಶ್ವಿನಿ ಅವರ ವಿಚಾರಕ್ಕೆ ಬಂದಾಗ ಅಶ್ವಿನಿ ಅವರು ಬಹುಶಃ ಕಿಚ್ಚನ ಚಪ್ಪಾಳಿಯ ನಿರೀಕ್ಷೆಯಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ವಾರದಲ್ಲಿ ಸಾಕಷ್ಟು ಬದಲಾವಣೆ ಇತ್ತು, ಅಶ್ವಿನಿ ಅವರು ಸಾಕಷ್ಟು ಬೆಳವಣಿಗೆ ಕೂಡ ಇತ್ತು ಅಶ್ವಿನಿ ಅವರ ವ್ಯಕ್ತಿತ್ವದಲ್ಲಿ. ಸೊ ಈ ವಾರ ಅಂತ ಬಂದಾಗ ಅವರಿಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಉತ್ತಮನ ಕೊಡ್ತಾರೆ ಅಶ್ವಿನಿ ಅವರಿಗೆ. ಸೊ ಅಶ್ವಿನಿ ಈ ವೀಕ್ ನ ಉತ್ತಮ ಆಗಿರ್ತಾರೆ, ಮಾಳುವವರು ಕಳಪೆ ಆಗಿರ್ತಾರೆ. ಇಲ್ಲಿ ಮಾಳುವವರಿಗೆ ಕಳಪೆ ಕೊಡ್ಬೇಕು ಅಂತ ಇಂಟೆನ್ಷನಲಿ ಸ್ವಲ್ಪ ಜನ ಕೊಟ್ರೆ, ಅಶ್ವಿನಿ ಅವರಿಗೆ ಉತ್ತಮ ಕೊಡ್ಬೇಕು ಅಂತ ಅನ್ನೋದು ನಾರ್ಮಲ್ ಆಗಿ. ಯಾಕಂದ್ರೆ ಅಶ್ವಿನಿ ಅವರ ಡೆವಲಪ್ಮೆಂಟ್ ನೋಡಿ, ವೀಕ್ಲಿ ಹೇಗೆ ಡೆವಲಪ್ಮೆಂಟ್ ಆಗಿದ್ದಾರೆ, ಡೇ ಬೈ ಡೇ ಹೇಗೆ ಅವರು ಡೆವಲಪ್ಮೆಂಟ್ ಆಗಿದ್ದಾರೆ, ಎಲ್ಲರ ಜೊತೆಗೆ ಹೇಗಿರ್ತಾರೆ, ಟಾಸ್ಕ್ ಅಂತ ಬಂದಾಗ ಎಲ್ರನ್ನು ಒಗ್ಗೂಡ್ಸೋದಾಗಿರ್ಬಹುದು, ಎಲ್ಲರ ಜೊತೆಗೂ ಮಾತಾಡೋದಾಗಿರ್ಬಹುದು, ಅದು ಕೂಡ ಬಹಳ ಮುಖ್ಯವಾಗುತ್ತೆ. ಅದನ್ನ ಅಶ್ವಿನಿ ಅವರು ಇಲ್ಲಿ ಮಾಡಿರ್ತಾರೆ. ಸೊ ಹಾಗಾಗಿ ಅಶ್ವಿನಿ ಅವರಿಗೆ ಉತ್ತಮ ಅಂತ ಕೊಡ್ತಾರೆ. ಅದಾದ ನಂತರದಲ್ಲಿಯೂ ಕೂಡ ನೆನೆ ಚಿಲ್ಡ್ರನ್ಸ್ ಡೇ ಇದ್ದಿದ್ರಿಂದ ಮನೆ ಮಂದಿಗೆಲ್ಲ ಒಂದು ಸ್ಪೆಷಲ್ ಇರುತ್ತೆ. ಅಂತಂದ್ರೆ ಚಿಕ್ಕ ಪುಟ್ಟ ಮಕ್ಕಳನ್ನ ಯಾರು ಬಿಟ್ಟು ಬಿಗ್ ಬಾಸ್ ಮನೆಗೆ ಬಂದಿರ್ತಾರೆ ಅವರಿಗೆ ಅವರ ಮಕ್ಕಳಿಂದ ಒಂದಷ್ಟು ವಿಶ್ ಅಂತ ಹೇಳ್ಬೋದು. ಸೊ ಇಲ್ಲಿ ರಘು ಅವರ ಮಗ ಬಂದು ರಘು ಅವರಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ, ರಘು ಅವರಿಗೆ ವಿಶ್ ಮಾಡ್ತಾರೆ, ಹೇಗೆ ಆಟ ಆಡ್ತಿದ್ದೀರಾ ಅನ್ನೋದನ್ನ ಹೇಳ್ತಾರೆ. ಜಾನ್ವಿ ಅವರ ಮಗ ಮಾತಾಡ್ತಾರೆ. ಇಲ್ಲೊಂದ್ ಕಡೆ ಜಾನ್ವಿ ಅವರ ಮಗ ತುಂಬಾ ಮೆಚೂರ್ಡ್ ಆಗಿ ಮಾತಾಡ್ದ ಅಂತ ನನಗೆ ಅನಿಸ್ತು. ನೀನು ಸ್ವಲ್ಪ ಓಪನ್ ಅಪ್ ಆಗ್ಬೇಕಮ್ಮ ಎಲ್ಲರ ಹತ್ರನು ಅಂತ ಹೇಳ್ತಾನೆ. ಹಾಗೇನೆ ಊಟ ಮಿಸ್ ಮಾಡ್ಕೊಳ್ತಾ ಇದೀರಿ, ನಿನ್ ಕೈ ಅಡ್ಗೆ ಮಿಸ್ ಮಾಡ್ಕೊಳ್ತಾ ಇದೀರಿ, ನಿನ್ ಕಪ್ ಗೆದ್ಕೊಂಡೇ ಬರ್ಬೇಕು, ತುಂಬಾ ಮೆಚೂರ್ಡ್ ಆಗಿ ಮಾತಾಡ್ದ ಅಂತ ಅನ್ಸುತ್ತೆ. ಅದಾದ ನಂತರದಲ್ಲಿ ಅಶ್ವಿನಿ ಅವರ
ಮಗ ಕೂಡ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಬಂದಿರ್ತಾರೆ. ಅದಾದ ನಂತರದಲ್ಲಿಯೂ ಕೂಡ ಮಾಳು ಅವರಿಗೆ ಇದು ಮಿಸ್ ಆಗುತ್ತೆ, ಯಾಕಂದ್ರೆ ಕಳಪೆಯಲ್ಲಿ ಜೈಲಲ್ಲಿ ಇದ್ದಿದ್ರಿಂದ ಆ ವಿಡಿಯೋ ಆಲ್ರೆಡಿ ಪ್ಲೇ ಆಗಿರುತ್ತೆ. ಮಾಳು ಅವರು ಬರೋ ಅಷ್ಟೊತ್ತಿಗೆ ಆ ವಿಡಿಯೋ ಹೋಗಿರುತ್ತೆ. ಪುಟ್ಟ ಪುಟ್ಟ ಮಕ್ಕಳು ಅವರು ಸಿಕ್ಕಾಪಟ್ಟೆ ಹೇಳ್ತಾರೆ. ಸೊ ಇದು ತುಂಬಾ ಭಾವನಾತ್ಮಕವಾಗಿತ್ತು ಈ ಒಂದು ಕ್ಷಣ ಬಿಗ್ ಬಾಸ್ ಮನೆಯಲ್ಲಿ. ಸೊ ಬರಬಹುದು ಏನು ಅಂತ ವಿಡಿಯೋ ಅಂತ ವೇಟ್ ಮಾಡ್ತಾರೆ, ಬಟ್ ಬರೋದಿಲ್ಲ. ಸೊ ಮಾಳು ಅವರು ಮಿಸ್ ಮಾಡ್ಕೊಳ್ತಾರೆ ತಮ್ಮ ಪುಟ್ಟ ಪುಟ್ಟ ಮಕ್ಕಳನ್ನ ನೋಡೋದನ್ನ. ಒಂದ್ ಕಡೆ ಕಳಪೆ ಕೊಟ್ಟಿದ್ದಾರೆ ಅನ್ನೋ ಒಂದು ಬೇಜಾರು ಮನಸ್ಸಲ್ಲಿ ಹಾಗೆ ಇರುತ್ತೆ, ಮತ್ತೊಂದು ಕಡೆ ಮಕ್ಕಳಿಂದ ನೋಡ್ಲಿಕ್ಕೆ ಅವಕಾಶ ಸಿಗಲಿಲ್ವಲ್ಲ ಅನ್ನುವಂಥ ಬೇಜಾರು ಕೂಡ ಇರುತ್ತೆ. ಸೊ ಈ ವಾರದ ಕ್ಯಾಪ್ಟನ್ ಮತ್ತೊಮ್ಮೆ ರಘು ಅವರು ಆಗಿದ್ದಾರೆ. ಸೊ ಇನ್ನೂ ತುಂಬಾ ಚೆನ್ನಾಗಿ ಮನೇನ ಇಟ್ಕೊಳ್ಳಿ ಅನ್ನೋದು ಕೂಡ ವಿಶ್ ಇದೆ ನಮ್ಮ ಕಡೆಯಿಂದ ಕೂಡ, ಯಾಕಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಅವರು ಮನೇನ ಇಟ್ಕೋಬೇಕು ಅಂತ. ಯಾಕಂದ್ರೆ ಅವರು ಕ್ಯಾಪ್ಟನ್ ಆದಾಗ ಸ್ವಲ್ಪ ಸ್ಟ್ರಿಕ್ಟ್ ಇತ್ತು, ಅದಾದ ನಂತರದಲ್ಲಿ ಅವ್ರು ಸ್ವಲ್ಪ ಯಾಕೋ ಕೂಲ್ ಆಗ್ತಾ ಬರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಈ ವಾರ ಆ ರೀತಿ ಆಗೋದು ಬೇಡ, ಅವರು ಸ್ಟ್ರಿಕ್ಟ್ ಆಗೇ ಇದ್ದು ಮನೇನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು. ಮತ್ತೊಂದು ಗಿಲ್ಲಿಯವರ ವಿಷಯಕ್ಕೆ ಬಂದಾಗ ಗಿಲ್ಲಿಯವರು ಕೂಡ ಆ ಗೇಮ್ ನ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ. ಸೊ ಗಿಲ್ಲಿಯವರು ಹಾಗೆ ಕಾವ್ಯ ಅವರ ವಿಚಾರನೂ ಕೂಡ ಸುದೀಪ್ ಸರ್ ಕೇಳಬಹುದು ಇವತ್ತು ಅಂತ ಅನ್ನಿಸ್ತಾ ಇದೆ, ಏನಾದ್ರೂ ಕಾಲಿಳಿಬಹುದು ಅವರಿಬ್ಬರಿಗೂ ಅಂತ. ಅನಂತರದಲ್ಲಿ ರಕ್ಷಿತಾ ಮಾಳು ಅವರಿಗೆ ಉತ್ತಮ ಕೊಡ್ತಾರೆ. ರಕ್ಷಿತಾ ತಗೊಂಡಿದ್ದಂತಹ ರೀಸನ್ ತುಂಬಾ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಮಾಳು ಅವರು ರಕ್ಷಿತಾನೇ ನಾಮಿನೇಟ್ ಮಾಡಿದ್ರು ಕೂಡ ನೀವು ನಾಮಿನೇಷನ್ ಮಾಡ್ಬೇಕಾದ್ರೆ ಯಾರನ್ನೆಲ್ಲ ಆಯ್ಕೆ ಮಾಡ್ಕೊಂಡ್ರಿ ಅದು ಒಳ್ಳೆ ರೀತಿಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ರಕ್ಷಿತನ ಮಾತಾಗಿರುತ್ತೆ. ಸೊ ಇಲ್ಲಿ ಅದನ್ನು ಕೂಡ ನೋಡಬಹುದು. ಅನಂತರದಲ್ಲಿ ಧ್ರುವಂತ್ ಅನ್ನೋ ಹೆಸರಿಗೆ ಬಂದಾಗ ಸುದೀಪ್ ಸರ್ ಆಬ್ವಿಯಸ್ಲಿ ಧ್ರುವಂತ್ ಅವರಿಗೆ ಕ್ಲಾಸ್ ತಗೊಂತಾರೆ. ಯಾಕೆಂದ್ರೆ ಒಂದು ಭಾಷೆ ಒಂದು ಪ್ಲೇಸ್ ಅನ್ನೋ ವಿಚಾರಕ್ಕೆ ಬಂದಾಗ ಧ್ರುವಂತ್ ಅವರು ಆಬ್ವಿಯಸ್ಲಿ ಗೊತ್ತು, ಅವ್ರು ಕೊಡಗು ಮೂಲದವರು. ಅವ್ರ ಹೆಸರು ಮುಂಚೆ ಚರಿತ್ ಬಾಳಪ್ಪ ಅಂತ ಇತ್ತು, ಇವಾಗ ಧ್ರುವಂತ್ ಅಂತ ಬದಲಾಯಿಸ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಂತ. ಸೊ ಇಲ್ಲಿ ರಕ್ಷಿತಾನ ಒಂದು ಆಡ್ಕೊಳ್ಳುವಂತಹ ಪ್ರಯತ್ನ ಧ್ರುವಂತ್ ಅವರು ಮಾಡ್ತಾರೆ. ರಕ್ಷಿತಾ ಮಾತಾಡ್ಲಿಕ್ಕಿಂತ ಮುಂಚೆ ಎಂತ ಗೊತ್ತುಂಟ ಅಂತ ಒಂದು ಪದನ ಯೂಸ್ ಮಾಡ್ತಾರೆ. ಆ ಒಂದು ಪದನ ಇಟ್ಕೊಂಡು ಈ ಕಡೆ ಧ್ರುವಂತ್ ಅವರು ರಕ್ಷಿತಾನ ಕಾಲೆಳೆಯುವಂತಹ ಕೆಲಸನ ಮಾಡ್ತಾರೆ. ಅದನ್ನ ಇಟ್ಕೊಂಡು ಒಂದು ನಾಮಿನೇಟ್ ಮಾಡೋದಿರಬಹುದು, ಅಥವಾ ಅದನ್ನ ಇಟ್ಕೊಂಡು ಅವರಿಗೆ ಮಸಿ ಬಳಿ ಸಮಥಿಂಗ್ ಏನೋ ಒಂದು ಆಗಿರುತ್ತೆ. ಸೊ ಈ ಕಾರಣಕ್ಕೋಸ್ಕರ ಸುದೀಪ್ ಸರ್ ಇದನ್ನ ಕೇಳ್ತಾರೆ ಅನ್ನುವಂಥದ್ದು, ಕೇಳಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಸೊ ಗೊತ್ತಿಲ್ಲ, ಸುದೀಪ್ ಸರ್ ಆಲ್ಮೋಸ್ಟ್ ಎಲ್ಲ ವಿಚಾರವನ್ನು ಕೂಡ ಕವರ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಲಾಸ್ಟ್ ಎಪಿಸೋಡ್ ನೋಡಿದಾಗ ನಿಮಗೆ ಗೊತ್ತಿರುತ್ತೆ ಕಿಚ್ಚನ ಕಟಕಟೆಯಲ್ಲಿ ಯಾರೆಲ್ಲ ಇರ್ತಾರೆ, ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ. ಒಂದು ವೀಕ್ ಇಂದ ನಮಗೊಂದಷ್ಟು ಗೊಂದಲ ಆಯ್ತು, ಸುದೀಪ್ ಸರ್ ಯಾಕೆ ಇವರಿಗೆ ಕೇಳ್ತಾ ಇಲ್ಲ ಪ್ರಶ್ನೆ, ಯಾಕೆ ಅಶ್ವಿನಿ ಅವರಿಗೆ ಯಾಕೆ ಪ್ರಶ್ನೆ ಕೇಳ್ತಾ ಇಲ್ಲ ಅಂತ. ಲಾಸ್ಟ್ ವೀಕ್ ಅದೆಲ್ಲ ಕಂಪ್ಲೀಟ್ ಆಗಿತ್ತು, ಬಟ್ ಈ ವೀಕ್ ಆ ಲಿಸ್ಟ್ ಅಲ್ಲಿ ಇರೋದು ಧ್ರುವಂತ್ ಅವರು. ಸೊ ಹಾಗಾಗಿ ಧ್ರುವಂತ್ ಅವ್ರಿಗೆ ಹಾಗೆ ಜಾಹ್ನವಿ ಅವರಿಗೆ, ಯಾಕಂದ್ರೆ ಕಲರ್ಸ್ ಕನ್ನಡದಿಂದ ಬಂದಂತವ್ರನ್ನ ಕಲರ್ಸ್ ಅವರು ಇನ್ನು ಇಟ್ಕೊಂತಾರೆ ತುಂಬಾ ವಾರಗಳ ಕಾಲ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಜಾಹ್ನವಿ ಅವರು ಕೊಡ್ತಾರೆ. ಸೊ ಹೀಗಾಗಿ ಜಾಹ್ನವಿ ಅವರಿಗೂ ಕೂಡ ಅದನ್ನ ಮನವರಿಕೆ ಮಾಡುವಂತಹ ಪ್ರಯತ್ನ ಸುದೀಪ್ ಸರ್ ಮಾಡ್ತಾರೆ ಅನ್ನೋದನ್ನ ಕೂಡ ನೋಡಬಹುದು. ಸೊ ನಾಮಿನೇಷನ್ ನಲ್ಲಿ ನೇರವಾಗಿ ನಾಮಿನೇಟ್ ಆಗಿರುವಂತದ್ದು ರಿಷಾ ಅವರು. ಸೊ ಬಹುಶಃ ರಿಷಾ ಅವರು ಮೇ ಬಿ ಹೋಗ್ಬೋದಾ ಅಂತ, ಯಾಕಂದ್ರೆ ಈ ವೀಕು ಎಲ್ಲರೂ ಕೂಡ ಸ್ಟ್ರಾಂಗ್ ಇರುವಂತಹ ಕಂಟೆಸ್ಟೆಂಟ್ ಗಳೇ ನಾಮಿನೇಟ್ ಆಗಿರುವಂತಹ ಕಾರಣ ಯಾರು ಹೋಗ್ತಾರೆ ಅನ್ನೋದು ಕೂಡ ಗೆಸ್ ಮಾಡಕ್ ಆಗ್ತಾ ಇಲ್ಲ. ಬಹುಶಃ ನೇರವಾಗಿ ನಾಮಿನೇಟ್ ಆಗಿರುವಂತಹ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬಹುದು ಅಥವಾ ಆಚೆ ಹೋಗಬಹುದು ಅನ್ನೋ ಪ್ರಶ್ನೆ ಕೂಡ ನಮಗೂ ಇದೆ. ಸೊ ಗೊತ್ತಿಲ್ಲ ಯಾರೆಲ್ಲ ಸೇವ್ ಆಗ್ತಾರೆ ಇವತ್ತಿನ ಎಪಿಸೋಡ್ ಅಲ್ಲಿ. ನಾಳೆ ತನಕ ಯಾರು ಹೋಗ್ತಾರೆ, ನಾಳೆ ಯಾರು ಸೇವ್ ಆಗ್ತಾರೆ ಅಥವಾ ಯಾರು ಮನೆಗೆ ಹೋಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗುತ್ತೆ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.